ಅವರ ಹೆಸರನ್ನು ಹೇಳಿದ್ರೆ ನಮ್ಮ ನಾಲಿಗೆ ಪವಿತ್ರ. ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರು, ತ್ರಿವಿಕ್ರಮ ದೇವಾಲಯ. 100 ಜನ ಎತ್ತಬೇಕಾದ ಕಂಬ ಜಾರಿ ಬೀಳ್ಲಿಕ್ಕೆ ಆರಂಭ ಆಯಿತು. ಸ್ಪಾಟ್ನಲ್ಲಿ 100 ಜನದ ತಲೆ ಮೇಲೆ ಕಂಬ ಬಿದ್ದು ಸಾಯುವ ವಿಷಮ ಸ್ಥಿತಿಯಲ್ಲಿದ್ದಾಗ ಒಬ್ಬ ಸಾಮಾನ್ಯ ಗಾರೆ ಕೆಲಸ ಮಾಡುವ ವ್ಯಕ್ತಿ ಕೂಗಿಕೊಂಡಂತೆ, ಈ ಕಂಬ ಕೆಳಗಡೆ ಬಿದ್ದರೆ ವಾದಿರಾಜರ ಆಣೆಯಿಂದ. ಅಲ್ಲೇ ಸ್ಟಾಪ್ ಆಯ್ತಂತೆ ಕಂಬ. ಎಂಥ ಶಕ್ತಿ ವಾದಿರಾಜರ ಮಾತಿನ ಶಕ್ತಿ. ಕಂಬ ಬೀಳಬಾರದು ವಾದಿರಾಜರ ಆಣೆ ಅಂದ್ರೆ ಕಂಬ ಹಾಗೆ ನಿಂತುಕೊಂಡಂತೆ. ವಾದಿರಾಜರ ಹೆಸರು ತಗೊಳ್ಳಿ, ಮಧ್ವಗುರುಗಳು ಅನ್ನಿ. ಯಾವುದರಲ್ಲಿ ಕಡಿಮೆ ವಾದಿರಾಜರು. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಹ. ದುಃಖಿತರಾದವರೇ ನನ್ನನ್ನು ಭಜಿಸಿ. ಇಂಥ ಒಂದು ಅದ್ಭುತವಾದ ನಾಮಸ್ಮರಣೆಯಿಂದ ಜಗತ್ತನ್ನು ಕಟ್ಟುವಂತಹ ವ್ಯವಸ್ಥೆ ಆಗುತ್ತೆ ಅಂತ ಪ್ರತ್ಯಕ್ಷವಾಗಿ ತೋರಿಸಿದ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು.